ನಮಸ್ಕಾರ ಎಲ್ಲ ಸಾವುಕಾರ ಮಂದಿಗೆ. ಹಿಂದಿನ ಬ್ಲಾಗ್ ಏನಪ್ಪ ಅಂದ್ರೆ ರೈತರ ಜಾತ್ರೆ ತೋರಿಸ್ತಾನೆ ನಿಮ್ಗೆ. ರೈತರ ಜಾತ್ರೆ ಅಂದರೆ ಏನಂತ ತಿಳ್ಕೊಂಡಿರ್ಬೇಕು. ಅದ ನಮ್ಮದು ಕೃಷಿ ಮೇಳ ರೀ. ರೈತರ ಜಾತ್ರೆ ಅಂದ್ರೆ ಕೃಷಿ ಮೇಳ. ಇವತ್ತು ನಮ್ಮ ಬೈಲು ಹೊಲಕ್ಕೆ ಬಂದೈತಿ ಕೃಷಿ ಮೇಳ. ನಿಮಗೆ ಏನೇನು ಬಂದವ ಎಲ್ಲ ತೋರಿಸ್ತೇನೆ ರೀ. ಎಲ್ಲ ಆಕಳ ಕರ ಕ್ವಾಣ ಎಲ್ಲ ಬಂದವು, ಗೀತಳಿ ಬಂದವು. ಆ ಥರದ್ದೆಲ್ಲ ನಿಮ್ಗೆ ಸಂದರ್ಶನ ಕೊಡ್ತೀನಿ. ಆದಮೇಲೆ ಆ ಥರದ್ದು ತಕ್ಕಂಗೆ ಮತ್ತು ಇವರು ಕಲ್ಲು ಎತ್ತು ಕಾರ್ಯಕ್ರಮ ಐತಿ. ಇಲ್ಲಿ ಪೈಲ್ವಾನ್ರು ಕಲ್ಲು ಎತ್ತಾರೋ ಅದು ಇವೇನು ಎಲ್ಲ 15 ನಿಮಿಷದ ವಿಡಿಯೋ ಏನೇನು ತೋರ್ಸ್ಯಾನಂತೆ ಭಯ ಹಾಕೋಬೇಡ್ರಿ. ಮತ್ತು ಎಲ್ಲ ಒಂದೇ ಕುಸ್ತಿ ಬಂತು, ಕಲ್ಲು ಎತ್ತದು ಬಂತು, ಮತ್ತು ಎಲ್ಲ ಹೋರಿದದು ಸಂದರ್ಶನ ಬಂತು. ಎಲ್ಲ ಒಂದೇ ವಿಡಿಯೋದಾಗ ತೋರ್ಸ್ಯಾನ. ಮತ್ತು ಹೆಂಗೆ ಇದು ಆಕ್ಚುಲಿ ಚೆನ್ನಾಗಿ ಎಲ್ಲಾರು ದೋಸ್ತಿಗಳಂತ್ರ ಒಬ್ಬ ದೋಸ್ತಿಂದ್ರ ಇರ್ತಾನ್ರಿ. ಎಂತ ಇರ್ತಾನಂದ್ರ ಇಂಥ ಫಂಕ್ಷನ್ ಇತ್ತಂದ್ರ ಮೊದಲು ಓಡ್ ಹೋಗಿ ಆ ಹುಡುಗಿ ಚಂದಾಳೋ ಈ ಹುಡುಗಿ ಚಂದಾಳೋ ಅಂತ ನೋಡ್ಕೊಂತ ಕುಂತಿರ್ತಾನ್ರಿ. ಅವನು ನಮ್ಮ ಹಿಂಬಲ್ ಫಂಕ್ಷನ್ ಮಾಡೋದು ಮಾಡ್ತಿರ್ದಲ್ರಿ, ಹೋಗಿ ಅಂತ ಕುಂತ ಬಿಡ್ತಾನ. ಹಡಿಸಿ ಮಗ ರೀ. ಅವಂಗಟ್ ಏನ್ ಹೇಳ್ತಾರ ಹೇಳ್ರಿ ನೀವು ಆಟ ಬರೀ ಇಂಥದೆಯ. ಈಗೇನು ಪೈಲಾನ್ಗಳು ಕಲ್ಲು ಎತ್ತಾರಲ್ರಿ, ಹಂಗೆ ನಾವು ಕಲ್ಲು ಐತಿ ನೋಡು ನರಿ. ಹಂಗ ಏನು ಹೇಳ್ತತ್ತೋ ಇಲ್ಲ ನೋಡ್ಯಾರ ನೋಡಿ ನರಿ ಅವನೊಮ್ಮೆ. ಚಪ್ಪಾಳೆಗಳ ಮುಖಾಂತರ ಸ್ಪರ್ಧಾಳುಗಳು ಹೊರಡಿಸಬೇಕಾಗಿ ವಿನಂತಿ. ನೆಗುತ್ತಾ ಇರತಕ್ಕಂತಹ ಪೈಲ್ವಾನ ಪ್ರಕಾಶ್ ಕುಸುಗಲ್ ಸಾಕೀನ ತೆಲ್ಲಾಪುರ ತಾಲೂಕು ನಬಲಗುಂದ. ಕಣದಲ್ಲಿ ಎಂಟು ಮಂದಿ ಪೈಲ್ವಾನರುಗಳು. ಈಗ 8ನೇ ಪೈಲ್ವಾನ ಪ್ರಕಾಶ್ ಕುಸುಗಲ್ ಅವರ ಒಂದು ಶಕ್ತಿ ಪ್ರದರ್ಶನ ಮುಗಿಯಿತು. ಮುಂದಿನ ಈಗ ಕಲ್ಲಿನ ಬದಲಾವಣೆ. ಕನ್ನಡದಲ್ಲಿ ನೆಗೋಲು ಬಂದಿರತಕ್ಕಂತಹ ಕಲ್ಲಿನ ತೂಕ 58, 60, 61 3 ಕಲ್ಲುಗಳನ್ನ ಈ ಕಣದಲ್ಲಿ ನೆಗುವಲು ಸ್ಪರ್ಧಾಳುಗಳಿಗೆ ಹಚ್ಚಲಾಗಿದೆ. ಈಗ ಈ ಒಂದು ಶಕ್ತಿ ಪ್ರದರ್ಶನದ ಮೊದಲನೆಯ ಸ್ಪರ್ಧಾಳು ಮೌಲಾ ಸಾಬ್ ಚೂರಿ ಖಾನ್ ಸಾಕಿನ ಮುನವಳ್ಳಿ ನೆಗುತ್ತಾ ಇರತಕ್ಕಂತಹ ಪೈಲ್ವಾನ. ದಯವಿಟ್ಟು ಚಪ್ಪಾಳೆಗಳ ಮುಖಾಂತರ ಸ್ಪರ್ಧಾಳುಗಳು ಎದುರಿಸಬೇಕಾಗಿ ವಿನಂತಿ. ₹1 ಕೂಡ ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ತರಬೇಕು. ಆ ಬಹುಮಾನ ಮತ್ತೆ ಏರ್ತಾ ಇದೆ. ಒಟ್ಟು 12,101 ರೂಪಾಯಿಗಳು ಪ್ರಥಮ ಬಂದಂತ ಬಹುಮಾನ. ಯಾಕಂದ್ರೆ ಮಾರುತಿ ತಿಗಡಿಯವರು 500, 1,000 ಬಂದ ಉಳೋಪನ ಉಪ್ಪಿನವರು ಹಾಗೂ ಶೇಖಪ್ಪನ ಜೊತೆಯವರು 500ಗಳನ್ನ, ವಿಠಲ್ ದಾಸುಗಳನ್ನ 100ಗಳ ಪ್ರತಿಯೊಬ್ಬರು ಕೊಡ್ತಾ ಅಂತಿದ್ದಾರೆ. ಒಟ್ಟು 12,101 ರೂಪಾಯಿ ಪ್ರಥಮ ಬಂದಂತ ಬಹುಮಾನ. ಮಾರುತಿ ತಿಗಡಿ ಅವರು ಕೂಡ ಅವರೇ ಪ್ರಥಮ ಬಂದಂತ ಬಹುಮಾನವನ್ನು 500ಗಳನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಜೋರಾಗಿ ಚಪ್ಪಾಳೆ ತರಬೇಕು. ನಾವು ಯಾರೇ ನೋಡಿ ಬರ್ತಾ ಇದ್ದೇವೆ. ನೆಗುತ್ತಾ ಇರ್ತಕ್ಕಂತಹ ಪೈಲ್ವಾನ ರುದ್ರೇಶ್ ಬನಟ್ಟಿ.
ಈ ಒಂದು ಬೈಲಹೊಂಗಲ ನಗರದಲ್ಲಿ ನಡೀತಾ ಇರತಕ್ಕಂತಹ ಅದ್ಭುತ ಸಂಗ್ರಾಣಿ ಕಲ್ಲು ಎತ್ತುವ ಸ್ಪರ್ಧೆ. ಈ ಸ್ಪರ್ಧೆಯನ್ನ ಬೈಲಹೊಂಗಲದ ಸಕಲ ಗುರು ಹಿರಿಯರು ಹಾಗೂ ಎಲ್ಲ ಪ್ರಗತಿಪರ ರೈತ ಬಾಂಧವರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೈತ ಬಾಂಧವರು ಮತ್ತು ಯುವ ಮಿತ್ರರು ಕೂಡಿ ಈ ಒಂದು ಅದ್ಭುತ ಶಕ್ತಿ ಪ್ರದರ್ಶನವನ್ನ ನೆರವೇರಿಸ್ತಾ ಇದ್ದಾರೆ. ಕಣದಲ್ಲಿ ಮತ್ತೆ ಪೈಲ್ವಾನರ ಬದಲಾವಣೆ. ನೆಗುತ್ತಾ ಇರತಕ್ಕಂತಹ ಪೈಲ್ವಾನ ಸಿದ್ದಪ್ಪ ಸರಾಫ್ ಸಾಕಿನ್ ಹಿರೇಗುಂಬಿ ತಾಲೂಕು ಸವದತ್ತಿ. ನೆಗುತ್ತಾ ಇರತಕ್ಕಂತಹ ಪೈಲ್ವಾನ ಸಿದ್ದಪ್ಪ ಸರಾಫ್. ಚಪ್ಪಾಳೆಗಳ ಮುಖಾಂತರ ಸ್ಪರ್ಧಾಳುಗಳಿಗೆ ಉಳಿಸಬೇಕಾಗಿ ವಿನಂತಿ. ಚಪ್ಪಾಳೆಗಳ ಮುಖಾಂತರ ಸ್ಪರ್ಧಾಳುಗಳಿಗೆ ಉಳಿಸಬೇಕಾಗಿ ವಿನಂತಿ. ನೆಗುತ್ತಾ ಇರತಕ್ಕಂತಹ ಪೈಲ್ವಾನ ಸಿದ್ದಪ್ಪ ಸರಾಫ್ ಸಾಕಿನ್ ಹಿರೇಗುಂಬಿ. ಅದು ಈ ಮೊಬೈಲ್ ನೋಡುದು ವಿಡಿಯೋ ಮಾಡುದು ಬಿಡ್ರಿ. ತಂದೆಗೆ ತಕ್ಕ ಮಕ್ಕಳಾಗಲಿ ಊರಿಗೆ ಚಲೋ ಮಗ ಅಂತ ಹೇಳ್ತಾರೆ. ಶಿವಾನಂದ ಕಾಳಿಯವರು ತಮ್ಮ ಅದ್ಭುತ ಶಕ್ತಿ ಪ್ರದರ್ಶನವನ್ನು 3 ಕಲಗಳ ನೆಗೋದ್ರ ಮುಖಾಂತರ ಮುಗಿಸಿದ್ದಾರೆ. ಮುಂದಿನ ಸ್ಪರ್ಧಾಳು ಪ್ರಶಾಂತ್ ತಿರ್ಲಾಪುರ್ ಸಾಕಿನ್ ತಿರ್ಲಾಪುರ್ ಅವರು ನೆಗುತ್ತಾ ಇರತಕ್ಕಂಥ ಕಲ್ಲಿನ ತೂಕ 59, 60, 61 ಕೆಜಿ. ಈಗಿನ ದಿನಮಾನಗಳಲ್ಲಿ ನಮ್ಮೆಲ್ಲ ಯುವಕರಿಗೆ ಒಂದು ಇಲ್ಲಿ ನೆಗುತ್ತಾ ಇರ್ತಕ್ಕಂಥ ಎಲ್ಲ ಶಕ್ತಿಪಟುಗಳು ಕೂಡ ಒಂದು ಮಾದರಿ ಅಂತ ನಾವು ಹೇಳ್ಬೋದು. ಈ ಒಂದು ಒಂದೇ ಕೈಯಲ್ಲಿ ಒಂದು 100 ಕೆಜಿ ಅದ್ಭುತ ಶಕ್ತಿ ಪ್ರದರ್ಶನ ನಮ್ಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೆರವೇರ್ತಾ ಇದೆ. ಆದರೊಳಗ ಯಾರು ಗಾಯಗಳಾದ ಪ್ರೇಮನ ಈ ವಿಜಯದ ಮಾಲೆಯನ್ನ ತಮ್ಮ ಕಡೆಗೆ ಹಾಕುವಂತಹ ಒಂದು ಕಾರ್ಯಗಳನ್ನ ದಯವಿಟ್ಟು ಚಪ್ಪಾಳೆಗಳ ಮುಖಾಂತರ ಸ್ಪರ್ಧಾವಳಿಗೆ ಉಳಿಸಬೇಕಾಗಿ ವಿನಂತಿ. ನೆಗುತ್ತಾ ಇರ್ತಕ್ಕಂತಹ ಪ್ರೇಮನ ಪ್ರಶಾಂತ್ ತಿರ್ಲಾಪುರ ಸಾಕಿನ್ ತಿರ್ಲಾಪುರ. ಹಲೋ ಅಲ್ಲೇ ಈ ತರ ಯಾಕೋ ಮನೆ ನೀನು ಅಂತ ಅವರಿಗೂ ಕೂಡ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಗಣಾಚಾರಿ ಶಾಲೆಯ ವಿದ್ಯಾರ್ಥಿನಿಯರು ಈ ಕಡೆ ಬಂದು ಕೂತ್ಕೊಳ್ಬೇಕು. ಆ ಕಡೆ ಅಡ್ಡಾಡ್ಬೇಡ್ರಿ ಯಾರು. ಸಂಗ್ರಾಣಿ ಕಲ್ ಮುಗಿದ್ಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಈ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದ. ನೆಗುತ್ತಾ ಇರತಕ್ಕಂತಹ ಕಲ್ಲಿನ ತೂಕ 61 ಕೆಜಿ. 61 ಕೆಜಿ. ಅವರಿಗೂ ಕೂಡ ಈ ಒಂದು ಎಲ್ಲ ನಮ್ಮ ಗುರು ಹಿರಿಯರ ಪರವಾಗಿ ಅಭಿನಂದನೆಗಳನ್ನು ಅವರಿಗೂ ಕೂಡ ಸಲ್ಲಿಸ್ತಾ ಇದ್ದೇವೆ. ಬಾರಿ ಸಂಗ್ರಾಣಿ ಕಲ್ಲಿಗೂ ಒಂದು ಅದ್ಭುತ ಶಕ್ತಿ ಪ್ರದರ್ಶನ ಈ ಒಂದು ಬೈಲಹೊಂಗಲ ನಗರದಲ್ಲಿ ನೆರವೇರ್ತಾ ಇದೆ. ನೆಗುತ್ತಾ ಇರ್ತಕ್ಕಂಥ ಪೈಲ್ವಾನ ಪ್ರಕಾಶ್ ಪಸುಗಲ್ ಸಾಕಿನ್ ತಿರ್ಲಾಪುರ್. ಚಪ್ಪಾಳೆಗಳ ಮುಖಾಂತರ ಸ್ಪರ್ಧಾಳುಗಳು ಹಿಡಿದಿಸಬೇಕಾಗಿ ವಿನಂತಿ. ನಮಸ್ಕಾರ ಅಣ್ಣ. ಯಾವ್ರಣ್ಣ? ಸುಳೇಬಾಯಿ. ನಾ ಊರೇ ಅಲ್ಲಿ ಹಚ್ಚಿತ್ತಿಲ್ಲ ಅಣ್ಣ? ಇದು ಯಾವ ತಾಲೂಕಣ್ಣ? ಬೆಳಗಾವಿ ಜಿಲ್ಲಾ ಅಣ್ಣ. ಇದು ಎಲ್ಲೆಲ್ಲಿ ಬಹುಮಾನ ಗಳಿಸಿತ್ತಣ್ಣ? ಕಂಕನವಾಡಿ ಧನ್ಯವಾದ ಅಣ್ಣ. ಹೇಳ್ರಿ ಎಮ್ಮಿ ಬಗ್ಗೆ ಹೇಳುದ್ರಿ ನೀವ? ಎಮ್ಮಿ ಬಗ್ಗೆ ನೀವೇ ಕೇಳೋದ್ರೆ ನಾವು ಹೆಂಗ್ ಕೇಳ್ತಾರಲ್ಲ ಏನೇನು ಕ್ವಶನ್ ಕೇಳ್ತಾರ ನಾವು ಅದನ್ನ ಹೇಳ್ತೀವ್ರಿ. ಎಷ್ಟನೇ ಸುಳ್ದ್ರಿ ಇದು? ಇದು ಕಚ್ಚಲ್ರಿ ಇದು. ಅಲ್ಲಾಗ್ರಿ ಅಲ್ಲ ಈಗ 4 ಐತ್ರಿ. ಇನ್ನೇ ರೂಮ್ ಸೊಕ್ಕತ್ರಿ. ಇದು ಇನ್ನೊಂದು 1 ತಿಂಗಳು 10 ದಿವಸ ಹೋಗತ್ರಿ.
ಎಷ್ಟು ರೇಟ್ ಏನು ಹೇಳಿದ್ರಿ? ರೇಟ್ 3,20,000 ಹೇಳಿದ್ದೀನಿ ರೀ. ಫೈನಲ್ ಎಲ್ಲಿ ಬಂದ್ರೆ ಕೊಡೋದ್ರಿ? ಫೈನಲ್ ಇದನ್ನ ರೀ 2,80 ಬಂದ್ರೆ ಕೊಡ್ತಾರೆ. ಎಷ್ಟು ಹೇಳ್ತಾವ್ರಿ ನೀವು ಹಾಲ? ಇದ್ರವು 14 ಹೆಂಡಾದತ್ರಿ. ಇದು ಈಗ ಫಸ್ಟ್ ರೀ. ಅಂದಾಜು ಎಷ್ಟು ಬರ್ಬೋದ್ರಿ? ಹಾಲಿಗೆ ಇದು ಫಸ್ಟ್ ಒಂದು 6-7 ಬರ್ತೈತೆ ರೀ. ಇನ್ನೂ 1.5 ತಿಂಗಳು ಹೋಗ್ತೈತಿ. ಇನ್ನೊಂದು 1.5 ತಿಂಗಳು ಒಳಗರೆ ಇದ್ರವು ಐತಿ 14 ಲೀಟ್ರ್ ಐತ್ರಿ ಹಾಲು. ನಿಮ್ಮ ಫೋನ್ ನಂಬರ್ ಒಂದು ಹೇಳ್ರಲ್ಲ. ನಮ್ಮ ಫೋನ್ ನಂಬರ್ 98-340-32530 ರೀ. ಈ ಏನು ಬೇಕಾದ್ರೆ ಎಲ್ಲಿ ಬರ್ಬೇಕು ನಾವು? ಏನ್ ಬೇಕಾದ್ರೆ ಆನೆಗಳಿಗೆ ಬರ್ರಿ ಸರ. ತಾಲೂಕ್ ಬೈಲೊಂಗಲ್ ರೀ, ಆನೆಗಳದಾಗ ಐತಿ. ಈಗ ಹೇಳಿದ ಫಸ್ಟ್ ಯಾವ ತಳಿ ರೀ? ಇದು ಮುರ್ರಾರಿ, ಇದು ಪ್ಯೂರ್ ಮುರ್ರಾರಿ. ಹಿಂಗ ಕೋಡಿನ ಸಂಧ್ಯಾಗ ಲಿಂಬೆನ ಕುಂದ್ರೆ ಪ್ಯೂರ್ ಮುರ್ರಾರಿ ಇದ. ಹಿಂಗ್ ಕುಂಡ್ರಬೇಕ್ರಿ. ಹಿಂಗ್ ಕೈ ಹೋಗುವ ಎಲ್ಲ ಜಾಪ್ರಿ ಅಂತಾರ ಅವ್ರಿ. ಹಿಂಗ ಲಿಂಬೆನ ಕುಂತ್ರಿ ಅದು ಮುರ್ರಾರಿ. ಹಿಂಗ ಕೋಡ್ ಇರ್ತಾವ, ಅದ್ರ ಕೈ ಚೆರಿಗೆ ಹೋಗುದು ಬುರ್ದು ಆತಂದ್ರ ಜಾಪ್ರಿ ಅಂತಾರ. ಮುರ್ರ ಅಂದ್ರೆ ಹಿಂಗ್ ಲಿಂಬೆನ ಕುಂಡ್ರಬೇಕು. ಅದ್ ಮತ್ತೆ ಗೌರಣ್ಯ ಇರದ ಆನೆಗಳು ಎಷ್ಟು ಕೊಟ್ಟು ತಂದಿರಿ ನೀವು ಇದನ್ನ? ಯಾವ ತಳಿ ಇದು? ಗೀರು ಪ್ಯೂರ್ ಗೀರು ಏನು ಅದ್ರೊಳಗೆ ಮಿಕ್ಸ್ ಬರ್ತೈತು? ಸಾಯೋಲ ಮಿಕ್ಸ್ ಕೂಡ ಹಿಂಗ ಅಡ್ಡ ಎಲ್ಲ ಹಿಂಗ ಸೇಮ್ ಇರ್ತಾವ. ಎಷ್ಟೆಷ್ಟು ಹಿಂಡ್ತೈತಿ ಅದು ಒಂದು ಟೈಮ್ಕು? 10 ಲೀಟ್ರ್. ಪ್ಯಾಟ್ ಎಷ್ಟು ಬರ್ತೈತಿ? 6. ಹಾಲೇನು ಲೋಕಲ್ ಕೊಡ್ತೀರೋ ಏನು ಡೈರಿ ಕೊಡ್ತೀರೋ? ಯಾವ ಡೈರಿ? KMF. ರೇಟ್ ಕೊಡ್ತಾರ ಅವರು? ರೇಟ್ ಮತ್ತಿದ್ರದ ತಳಿದೇನೋ ಆರೋಗ್ಯಕ್ಕೆ ಹೆಲ್ತಿಗೆ ಚಲೋ ಅಂತಾರಲ್ಲ, ಬೆಣ್ಣೆ ಅದು ತುಪ್ಪ. ನೀವು ಹಂಗಲ್ಲಿ ಮಾರ್ತೀರನ? ಬೇರೆ ಸುತ್ತಮುತ್ತ ತಳ್ಳಿ ಅವ್ರು ಬಂದು ಹೋಯ್ತಾರ, ಹಾಲು ಹೋಯ್ತಾರ. ಫೋನ್ ನಂಬರ್ ಕೊಡಪ್ಪ ತಮ್ಮಣ್ಣ. ಈ ಥರದ ಆಹಾರ ಕ್ರಮ ಹೆಂಗೆ ನಿಮ್ಮದು? ಹಿಂಡಿ ಮತ್ತು ಇದು ಒಣದು ಹೊಟ್ಟದು ಪಾರಂಬಲ್ ಕುಟ್ಟಿ ಮಾಡಿ ಹಾಕ್ತಿರೋ? ಹಂಗ ಊಟಕ್ಕೆ ಹೋಗ್ತಿರೋ? ಹಂಗ ಹೋಗಿತೀರ? ಹಂಗ ತಿಂತೈತೆ. ಮತ್ತು ಅದೇನೋ ಗಾದಿನಾಗ ಉಪ್ಪಿನ ಕಲ್ಲು ಹೋಗಿತಿರ್ತಾರಲ್ಲ, ಅದನ್ನ ನೀರದು ಹೆಂಗ ಗಾದ್ನ್ಯಾಗ ಹಾಕಿಬಿಟ್ಟಿರ್ತೀರೋ? ಗಾದ್ನ್ಯಾಗ ನೀರು ಹಾಕಿಬಿಟ್ಟಿರ್ತೀರೋ? ಬುಟ್ಟ್ಯಾಗ ಇಡ್ತಿರೋ? ಮೊಸರು ನೀರು? ಒಟ್ಟ ಬಿಳಿ ನೀರು ಕುಡಿದಿಲ್ಲ, ಮೊಸರು ನೀರ. ಮತ್ತೇನೇನು ಹಾಕ್ತಾರೆ ತಿನ್ನಾಕ? ಅಂದ್ರೆ ಈಗ ಒಬ್ಬೊಬ್ರು ತತ್ತಿ, ಬಾಳೆಹಣ್ಣ, ಹಿಂಡಿ ಅಂತ ಹಾಲು ಕುಡಿಸ್ತಾರ. ಎಷ್ಟು ವರ್ಷದ ಐತಿ ಈಗ ಹಲ್ಲ? ಬಾಯಾಗ ಹೆಂಗೈತೆ? ಬಾಯ ಮಾಡೈತೆ. ಎಟ್ಟದವ ನಿಮ್ಮ ಮನ್ಯಾಗಿದ್ರು ಕರ ಹೋರಿ? ಎಷ್ಟು ವರ್ಷದ ಐತಿ ಈಗ? ಈಗೇನು ಇಳ್ಯಾಕ ಬಂದೈತು? ಎಷ್ಟು ತಿಂಗಳಾಯ್ತು? ಎಲ್ಲಿ ಕಟ್ಸ್ಯಾರ ಇದನ್ನ? ಬೀಜ ಹೋರಿ ಹಚ್ಚಾರಿ. ಬೀಜ ಹಾಕ್ಸೋಣ. ಎಟ್ರ ಆದ್ರೆ ಕೊಡವ್ರ? ಎಷ್ಟು ಬಂದ್ರೆ ಕೊಡವ್ರ ರೇಟ್? 1.5 ಲಕ್ಷ. ಒಟ್ಟ ಏನು ಕಡಿಮೆದು ಏನಿಲ್ಲ. ಮೈ ಹೆಂಗ ಅದ ಮಷಿನ್ಲೇ ತೊಳಿತಾರ ಕೈಲೇ ಇದನ್ನ ಮಾಡ್ತಾರ? ಕೈಲೇನ ಆತಪ್ಪ. ಮಾಡಿದಾತ್ರಿ ರೈತರ ಜಾತ್ರೆ ಕೃಷಿ ಮೇಳ ಮಾಡಿದ್ದಾತು. ಇನ್ನು ಮುಂದೆ ನಿಮ್ಮನೀಗ ಇದು ಕರ್ಕೊಂಡು ಹೋಗ್ಕಣಿ ಪೈಲ್ವಾನ್ ಕುಸ್ತಿ ಕರ್ಕೊಂಡು ಹೋಗ್ಕೊಂಡ್ರಿ. ಕುಸ್ತಿ ಅಟ್ ನೋಡ್ರಿ ಹೆಂಗೆ ಐತೆ ಅನ್ನೋದ. ಅವನವನು ಫುಲ್ ಗಿಚ್ಚಿ ಐತೆ. ಮತ್ತು ಇಷ್ಟು ಹೇಳಿ ನಂದು ಈ ವಿಡಿಯೋ ಲಾಗ್ ಮುಗಿಸ್ತೀನಿ. ಮತ್ತೆ ಮುಂದಿನ ಲಾಗ್ದಾಗ ಭೇಟಿ. ನನ್ನ ಚಾನಲ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಸಪೋರ್ಟ್
ಅಷ್ಟೇ.